ರೀ ನಿನ್ಗೂ ಕೆಳಗಡೆ ಹುಡುಗಿ ಮನೆಗೂ ಏನ್ ಸಂಬಂಧ? ನನ್ಗೂ ಅವ್ರಿಗೇನು ಸಂಬಂಧ? ಮತ್ತೆ ಅವ್ರ ಹೆಂಡತಿ ಗಂಡ ಜಗಳ ಮಾಡ್ಬೇಕಾದ್ರೆ ಯಾವಾಗ್ಲೂ ಮೇಲೆ ಒಬ್ನಿದಾನೆ ಅಂತಾರಲ್ಲ ರೀ. ಮೇಲೆ ಅಂದ್ರೆ ದೇವ್ರೆ. ಸಾರಿ ರೀ. ರೀ ನಾನ್ ನಿಮ್ಗೊಂದ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಏನ್ ಹೇಳವ? ಸೀರೆಗೂ ಗಂಡನ್ಗೂ ಇರೋ ವ್ಯತ್ಯಾಸ ಏನು? ಸೀರೆ ಒಗ್ದಾದ್ಮೇಲೆ ಕಟ್ಕೊಂತಾರೆ, ಗಂಡನ್ನ ಕಟ್ಕೊಂಡು ಹೋಗಿತಾರೆ. ಅಷ್ಟೇ ಅಷ್ಟೇ. ನಂದು ಸೊಳ್ಳೆ ಸಿಕ್ಕಾಪಟ್ಟಿದೆ, ಗುಡ್ ನೈಟ್ ಹಾಕ್ಲಾ? ನೋಡಿ ನಂದು ನಿಂಗೇನೋ ಕಷ್ಟ ಆಗೋದು. ನನ್ಗೇನು ಕಷ್ಟ ಆಗುತ್ತೆ ರೀ? ಡೈಲಿ ನೀನು ನನ್ನ ರಕ್ತ ಕುಡಿತಾ ಇದೆಯಲ್ಲ ಅದಕ್ಕೆ. ರೀ ನಿಮ್ಗೆ ಏನೋ ಒಂದ್ ಹೇಳ್ಬೇಕು. ತಾಳಿ ಕದ್ದಿರೋರ್ಗೆ 2 ವರ್ಷ ಜೈಲ್ ಶಿಕ್ಷೆ, ಅದೇ ತಾಳಿ ಕಟ್ಟಿರೋರ್ಗೆ ಲೈಫ್ ಲಾಂಗ್ ಶಿಕ್ಷೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಪೇಪರ್ ಸೀಸರ್. ಜನ್ಮವೇ ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ್ ಅನ್ಕೊಂಡಿದ್ಯಾ? ನನಗೆ ಕಾಸು ಕೇಳಿದ್ರೆ ಚಿಪ್ಪಾಗಿ ನೋಡ್ತೀಯಾ? ನಮ್ಮಪ್ಪ ನಮ್ಮಮ್ಮ ನನ್ನನ್ನು ಚೆನ್ನಾಗ್ ಓದ್ಸವ್ರೆ. ನಿನ್ಗಿಂತ ಜಾಸ್ತಿ ದುಡಿತೀನಿ, ಕೈ ತುಂಬಾ ಸಂಪಾದನೆ ಮಾಡ್ತೀನಿ. ಒಂದ್ಸಲ ನಾನ್ ಕೆಲ್ಸಕ್ಕೆ ಹೋಗ್ಲಿ, ಏನೇನ್ ಬೇಕು ಅದೆಲ್ಲ ತಗೊಂತೀನಿ. ನಿನ್ನ ಯಾರು ಕೇಳ್ತಾರೆ? ಮೇಡಮ್ ಪಾರ್ಸಲ್ ಬಂದಿದೆ, ಪಾರ್ಸಲ್. ನಂದ ಹೇಳ್ರಿ. ಎಲ್ಲಾರು ಮದ್ವೆ ಆದ್ಮೇಲೆ ನೀನ್ ಬಾಳ್ ಬಸ್ ಸ್ಟ್ಯಾಂಡ್ ಅಂತಾರೆ, ಯಾಕೆ? ಬಸ್ಸು ಡಿಪೋ ಇಂದ ಓಟ್ಬಿಟ್ಟು ಎಲ್ಲ ಸುತ್ತಾಡ್ಬಿಟ್ಟು ನೈಟ್ ಮತ್ತೆ ಎಲ್ಲಿಗೋಗುತ್ತೆ? ಮತ್ತೆ ಡಿಪೋಗೆ ಬರುತ್ತೆ. ಹಂಗೆ ಗಂಡನು ಎಲ್ಲ ಹಾಕೊಂಡ್ ಬಿದ್ದಿದ್ರು, ಎಲ್ಲಿ ತಿರ್ಗಕ್ ಹೋಗಿದ್ರು ರಾತ್ರಿಗೆ ಬಂದ್ ಮನೆಯಲ್ಲೇ ಬಿದ್ಕೊಬೇಕು. ಅದಕ್ಕೆ ನೀನ್ ಬದುಕ್ ಬಸ್ ಸ್ಟ್ಯಾಂಡು ಅನ್ನೋದು. ಡಿಪ್ರೆಷನ್ ರೀ ನನಗೆ ಮುಂದಿನ ಜನ್ಮ ಅಂತಿದ್ರೆ ಇದೇ ಮನೆಗೆ ಸೊಸೆಯಾಗಿ ಬರ್ಬೇಕಂತ ಕೇಳ್ಕೊಂತೀನಿ. ಹೌದಾ? ನಾನು ಇದೇ ಜನ್ಮದಲ್ಲಿ ಮನೆ ಮಾರ್ಬಿಡ್ತೀನಿ. ನಂದ ಹೇಳ್ರಿ. ಎಲ್ಲಾರು ಮದ್ವೆ ಆದ್ಮೇಲೆ ನೀನ್ ಬಾಳ್ ಬಸ್ ಸ್ಟ್ಯಾಂಡ್ ಅಂತಾರೆ, ಯಾಕೆ? ಬಸ್ಸು ಡಿಪೋ ಇಂದ ಓಟ್ಬಿಟ್ಟು ಎಲ್ಲ ಸುತ್ತಾಡ್ಬಿಟ್ಟು ನೈಟ್ ಮತ್ತೆ ಎಲ್ಲಿಗೋಗುತ್ತೆ? ಮತ್ತೆ ಡಿಪೋಗೆ ಬರುತ್ತೆ. ಹಂಗೆ ಗಂಡನು ಎಲ್ಲ ಹಾಕೊಂಡ್ ಬಿದ್ದಿದ್ರು, ಎಲ್ಲಿ ತಿರ್ಗಕ್ ಹೋಗಿದ್ರು ರಾತ್ರಿಗೆ ಬಂದ್ ಮನೆಯಲ್ಲೇ ಬಿದ್ಕೊಬೇಕು. ಅದಕ್ಕೆ ನೀನ್ ಬದುಕ್ ಬಸ್ ಸ್ಟ್ಯಾಂಡು ಅನ್ನೋದು.